ಇವತ್ತು ನನ್ನ ಕಸಿನ್ನಿಗೆ ಊಟ ಇಟ್ಕೊಂಡಿದ್ದೀವಿ. ಸೊ ಫ್ಯಾಮಿಲಿ ಗೆಟ್ ಟುಗೆದರು, ಅದಕ್ಕೆ ಅಡುಗೆ ಮಾಡ್ತಾ ಇದ್ದೀವಿ. ನಾವು ಯಾವಾಗಲೂ ಇಷ್ಟೇ ಮಾಡೋದು. ಸಾಂಬಾರ್ ರೆಡಿ ಇದೆ. ಬಾವಿಯಲ್ಲಿ ಮೀನು ಹಿಡಿದಂತೆ ಸರ್ವ 97 500 ಗ್ರಾಮ್ ಇದು ಹೋಬಳಿಗಳು 29,000. ಬೇಡವಾ ಬೇಡ ಆಯ್ತು ನಡಿಕೊಂಡು ಹೋಗೋಣ. ಇವತ್ತು ಲೀಶಾಗೆ ಪೋಲಿಯೋ ಹಾಕಿಸ್ದು. ಯಾವತ್ತೂ ಅಳ್ತಿರ್ಲಿಲ್ಲ, ಇವತ್ತು ಅಳ್ತಾ ಇದ್ದಾಳೆ. ಏನು ತುಂಬ ಚೆನ್ನಾಗಿರ್ಲಿಲ್ವಾ? ಅದು ಟೇಸ್ಟ್ ಚೆನ್ನಾಗಿರ್ಲಿಲ್ವಾ? ಹೆಂಗಿತ್ತು? ಕಹಿನ ಸ್ವೀಟಾ? ಕಹಿನ ಜಾಸ್ತಿ ಕಹಿ ಇತ್ತಾ? ಆಯ್ತು ಬಿಡು, ನೆಕ್ಸ್ಟ್ ಟೈಮಿಂದ ಹಾಕ್ಸಲ್ಲ. ಓಕೆ. ಇಲ್ಲಿ ಲಿಖಿತ್ ಅವರು ಪಾತ್ರೆ ತೊಳ್ಕೊಡ್ತಾ ಇದ್ದಾರೆ. ಅಮ್ಮ ಇದು ಪಾತ್ರೆ ಏನ್ ಮಾಡೋದು ಇದ್ರಲ್ಲಿ? ಮಟನ್ ಸಾರು ಪಾತ್ರೆ ತೊಳ್ಕೊಡ್ತಾ ಇದ್ದಾರೆ. ಬನ್ನಿ ಬನ್ನಿ. ಐ ಆಮ್ ನಾಟ್ ಯೆಟ್ ರೆಡಿ, ಪ್ಲೀಸ್ ಡೋಂಟ್ ಶೋ ಮೀ. ಇವತ್ತು ನನ್ನ ಕಸಿನ್ನಿಗೆ ಊಟ ಇಟ್ಕೊಂಡಿದ್ದೀವಿ. ಸೊ ಫ್ಯಾಮಿಲಿ ಗೆಟ್ ಟುಗೆದರು, ಅದಕ್ಕೆ ಅಡುಗೆ ಮಾಡ್ತಾ ಇದ್ದೀವಿ. ಏನು ಮಾಡ್ತಿದ್ಯಲ್ಲಪ್ಪು? ಇವಾಗ ನಂದು ಚಿಕನ್ ಗೊಜ್ಜು, ಅಮ್ಮಂದು ಮಟನ್ ಸಾಂಬಾರು ಮತ್ತು ಚಿಕನ್ ಬಿರಿಯಾನಿ ಅಮ್ಮಂದು. ಸ್ವಲ್ಪ ನಾನು ನಿಂದು ಅರ್ಧೋಗಿರೋದೆಲ್ಲ ಕಾಣಿಸ್ತಿದೆ ಅಲ್ಲ. ಹೇಳ್ತೀನಿ ನೋಡಿ. ಹೊಸ ಟಾಪ್ ಹಾಕೊಂಡಿದ್ದೆ, ಇದಕ್ಕೆ ಸಿಗಾಕೊಂಡು ನಮ್ಮ ಮನೆಯಲ್ಲಿ ಹರಿದೋಗ್ಬಿಟ್ಟಿದೆ. ಚೇಂಜ್ ಮಾಡ್ಕೊಂಡಿದ್ದೆ. ನೋಬಡಿ ವಾಂಟ್ಸ್ ಟು ನೋ, ಬಟ್ ಸ್ಟಿಲ್ ಅದು ಕಾಣಿಸಿದ್ರೆ ಅರ್ಧೋಗಿರೋದು ಹಾಕೊಂಡಿದ್ದಾಳೆ ಅನ್ಕೊಳ್ಳಲ್ವಾ? ಅದಕ್ಕೆ ಹಿಂಗೆ ಸಿಗಾಕೊಂಡು ಹಾಕಿ 1-2 ಮಿನಿಟ್ಸಿಗೆ ಅರ್ಧೋಯ್ತು. ಅದಕ್ಕೆ ಇವಾಗ ನೆಕ್ಸ್ಟು ಅಡುಗೆ ಎಲ್ಲ ಮುಗಿದ್ಮೇಲೆ ಚೇಂಜ್ ಮಾಡ್ಕೊಂಡು. ಇದು ಮಟನ್ ಸಾಂಬಾರಿಗೆ ಕೊಡೆಯಲ್ಲಿ ನಮ್ಮ ಲಿಖಿತ ಫುಲ್ ರೆಡಿಯಾಗಿ ಬಂದ್ಬಿಟ್ಟಿದ್ದಾಳೆ. ಎಲ್ಲಿಗೋ ರೆಡಿ ಆಗಿದ್ದಾರೆ ಇವರು. ಏನೇನು ತಗೊಂಡು ಬಂದಿದ್ದೀರಾ? ನೀವೇನು ಐಟಮ್ ಮಾಡ್ತಿದ್ದೀರಾ ಲೀಶಾ? ನೀನೇನು ಐಟಮ್ ಮಾಡ್ತಿದ್ದೀಯ ಹೇಳು. ನಾನೇನು ಮಾಡ್ತಿಲ್ಲ. ಏನು ಮಾಡ್ತಾ ಇರಲ್ಲಪ್ಪ ನೀನು? ಯಾಕೆ? ನಾನು ಕ್ರಿಕೆಟ್ ಆಡ್ತೀನಿ. ವಾಟ್ ಇಸ್ ದೇರ್ ಇನ್ ಅ ಸೂಟ್ ಕೇಸ್? ವಾಟ್ ಇಸ್ ದೇರ್ ಇನ್ ಅ ಸೂಟ್ ಕೇಸ್? ಶೋ. ಇದು ಮಕ್ಕಳ ಸೀಟ್ ಕೇಸ್. ಏನದು? ಇದರಲ್ಲಿ ನನ್ನ ಆಟ ಸಾಮಾನು. ವಾಟ್ ಇಸ್ ಇನ್ ಯುವರ್ ಬ್ಯಾಗ್ ಅಂದ್ರೆ? ವಾಟ್ ಇಸ್ ಇನ್ಸೈಡ್ ಯುವರ್ ಬ್ಯಾಗ್? ಲಗೇಜ್. Luggage. What luggage? Show. Okay. Okay. Okay, sure. ಬಿಡು. ವಾವ್. ಇದನ್ನ ಹಾಕೋ, ಇದನ್ನ. ಯಾಕೆ? ಗಾಳಿ ಬಟ್ಟೆ ಇಲ್ಲಿ. ವಾವ್. ಓ ವಾವ್. ನಾವು ಯಾವಾಗಲೂ ಇಷ್ಟೇ ಮಾಡೋದು. ಇದನ್ನ ಇಷ್ಟು ಮಾಡಿಬಿಟ್ಟು ವಾರಗಟ್ಟಲೆ ತಿನ್ನೋದು. ಇದೊಂದೇ ಅವಳಿಗೆ ಚೆನ್ನಾಗಿ ಬರೋದು. ಏನೇ ಅದು? ಸುಮ್ಮನೆ ತಿರ್ಗೋದು ಏನು? ಆಮೇಲೆ ಇದನ್ನ ಏನೋ ಜಾಸ್ತಿ ಮಾಡಿ ಅದನ್ನ ಜಾಸ್ತಿ ಮಾಡುವ. ನಾನೇನೋ ಮಾಡಿದೆ ಅಂತ ಅವಳು. ಹೇಗಿದೆ? ಸ್ವೀಟ್ ಇದೆ. ಅದು ಲಿವರು ಮತ್ತು ಇದು ನಮ್ಮಮ್ಮಂಗೆ ಸ್ವಲ್ಪನೂ ಖಾರ ಹಾಕ್ದೇ ಮಾಡಿರೋದು ಗ್ರೇವಿ. ಇದು ಬಿರಿಯಾನಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ಚಿಕನ್ ಬೇಯ್ತಾ ಇದೆ. ನೆಕ್ಸ್ಟು ಫೈನಲ್ ಮುಗಿಸಾದ್ಮೇಲೆ ತೋರಿಸ್ತೀನಿ. ಇದು ಸಾಂಬಾರ್ ಆಗಿದೆ ಮತ್ತು ಚಿಕನ್ ಗ್ರೇವಿ ಆಗಿದೆ. ನೋಡೋಣ. ಸಾಂಬಾರ್ ಇಲ್ಲಿಟ್ಟು
ಸಾಂಬಾರಕ್ಕೆ ವಾಷಿಂಗ್ ಮಿಷಿನ್ ಬಿಟ್ಟಿದ್ದೀರಾ. ಅವಳು ಈಶಾ ಸುಟ್ಟುತ್ತೆ ಅಂತ. ಇಲ್ಲಿ ಮಟನ್ ಸಾಂಬಾರ್ ರೆಡಿ ಇದೆ. ಇಲ್ಲಿ ಚಿಕನ್ ಗ್ರೇವಿ ರೆಡಿ ಆಗಿದೆ. ಇರು ಬಾಳೆಹಣ್ಣು ಊಟ ಆದ್ಮೇಲೆ ಬಾಳೆಹಣ್ಣು ರೆಡಿಯಾಗಿರೋದು. ನೀನು ಇವತ್ತು ಹೊಸ ತಂದಿದ್ದು ಊಟ ಇಟ್ಕೊಂಡಿದ್ದೀವಿ, ಅದಕ್ಕೆ ಖುಷಿನೂ ಬರ್ತೈತೆ. ಖುಷಿನಾ ತ್ರಿಷಿ ಬರ್ತಿರೋದು? ಏನೇನು ಮಾಡಿದ್ಯಾ ತ್ರಿಷಿಕಂಗೆ? ತ್ರಿಷಿಕಂಗೆ ಜ್ಯೂಸ್ ತಂದಿದ್ದೆ, ಆಮೇಲೆ ಆಮೇಲೆ 1-2 ಜ್ಯೂಸ್ ತಂದಿದ್ದೆ. ಏನೇನು ಮಾಡಿದ್ಯಾ ಹೇಳು, ಏನೇನು ಅಡುಗೆ ಮಾಡಿದ್ಯಾ ಹೇಳು. ಮಟನ್ನು, ಚಿಕನ್ನು ಹಾಂ, ಮತ್ತೆ ಸಾರು. ಓಕೆ. ಇವಾಗ ಕುಕ್ಕಿಂಗ್ ಎಲ್ಲ ಮುಗ್ದಿದೆ. ವೆಯ್ಟ್ ಮಾಡ್ತಾ ಇದ್ದೀವಿ ಗೆಸ್ಟಿಗೆ, ನಮ್ಮ ಫ್ಯಾಮಿಲಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೀರಿಲ್ಲದ ಬಾವಿಯಲ್ಲಿ ಮೀನು ಹಿಡಿದಂತೆ ಸರ್ವಜ್ಞ. ಹಾಯ್. ಆಮೇಲೆ ನೋಡ್ತಾರೆ, ಆಮೇಲೆ ಅದಕ್ಕೆ ಈಗಾದ್ರೆ ಬಿಟ್ಬಿಡ್ತಾರೆ. ನಿಶಾನ್ವಿ ಅಂತೂ ಅವಾಗಿಂದ ನಗದು. ನನ್ನ ತಂಗಿ ಯಾವ ಚೆನ್ನಾಗಿಲ್ಲ, ನೈನ್ತ್ ಯಾವ ಚೆನ್ನಾಗಿ ಚಾಪ್ ಚೆನ್ನಾಗಿತ್ತ, ಬಿರಿಯಾನಿ ಚೆನ್ನಾಗಿರಲಿಲ್ಲ. ನನ್ನ ತಮ್ಮ ರಿಷಿತ್ತು ಎಷ್ಟು 97, 100 200 ಯಾವುದಪ್ಪ? ನಮ್ಮನೇಲಿ ಏನದು ಮೊಟ್ಟ ಮೊದಲನೇ ಬಾರಿಗೆ 100/100 ತೆಗ್ದಿರೋ ಹುಡುಗ ಇವನೇ ಅಲ್ಲೇನೋ. ಏನು ಚೆನ್ನಾಗಿ ಮಾಡಿದ್ದೆ ನಾನು ಇವತ್ತು? ಬಿರಿಯಾನಿ ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿ. ಓಕೆ, ಏನು ಚೆನ್ನಾಗಿತ್ತು? ಸ್ವಲ್ಪ ಜೋರಾಗಿ ನಿಜ ಹೇಳಿ. ಮಟನ್ ಸಾರು ಚೆನ್ನಾಗಿತ್ತು, ಹಾಂ, ಬಿರಿಯಾನಿ ಚೆನ್ನಾಗಿತ್ತು. ಓಕೆ ಓಕೆ, ಥ್ಯಾಂಕ್ ಯು ಫಾರ್ ಕಮಿಂಗ್. ಬಾಯ್ 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 ಬಾಯ್. ಶೀಸ್ ಬನ್ನಿ, ಸರಿ ಬನ್ನಿ. ಏನು ಎಲ್ಲ ಇಟ್ಕೊಂಡು ಏ ಲಿಖಿತ, ಮತ್ತೆ ಮತ್ತೆ ಇಲ್ಲಿ ಕೊರಿಯನ್ದು ಒಂದು ಡ್ರಾಮಾ ನಡೀತಾ ಇದೆ. ಇದು ತ್ರಿಷಿಕಾ ಅಮ್ಮ, ನನ್ನ ಅದಕ್ಕೆ ವೆರಿ ಸ್ವೀಟ್, ತುಂಬ ಸ್ವೀಟ್. ಗ್ರಾಮ ಪಂಚಾಯತಿಗಳು, ಆಮೇಲೆ 500 ಹೋಬಳಿಗಳು, 29,340 ಗ್ರಾಮಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಇದು ಇನ್ನೂ 5 ವರ್ಷಕ್ಕೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಹೋಗ್ಬೋದು ಅಂತ ಅಲ್ಲ. ಎಲ್ಲ ಜೊತೆಗೆ ಸೇರಿ ಊಟ ಮಾಡಿ ಮುಗಿಸಿ ಮಾತಾಡ್ಕೊಂಡು ಕೂತಿದ್ದು. ಆ್ಯಕ್ಚುಲಿ ನಾನು ಊಟ ಮಾಡೋದು ಅದೆಲ್ಲದು ವೀಡಿಯೋ ಮಾಡೋದು ಮರ್ತುಬಿಟ್ಟಿದ್ದೆ. ಎಲ್ಲರದ್ದು ಊಟ ಆದಮೇಲೆ ಮನೆಗೆ ಹೊರಟ್ರು. ತುಂಬ ಚೆನ್ನಾಗಿತ್ತು ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಚಿನಿ.